ರೈಟ್. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನು ಸ್ವಾಗತ ಕೋರ್ತೇನೆ. ಇವತ್ತಿನ ಒಂದು ಚರ್ಚೆಯ ವಿಚಾರ ಮಾನವ ಹಕ್ಕುಗಳು. ಮಾನವ ಹಕ್ಕುಗಳು ಮನುಷ್ಯನಿಗೆ ಮನುಷ್ಯನಾಗಿ ಬಾಳಲು ತುಂಬಾ ಅತ್ಯವಶ್ಯಕವಾದಂತಹ ಒಂದು ಹಕ್ಕುಗಳು. ಮನುಷ್ಯನಾಗಿ ಬಾಳಲು ಅವಶ್ಯಕತೆ ಇರುವಂತಹ ಈ ಒಂದು ಹಕ್ಕುಗಳನ್ನೇ ನಾವು ಮಾನವ ಹಕ್ಕುಗಳು ಅಂತ ನಾವು ಕರಿತೇವೆ. ಈ ಮಾನವ ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತನೂ ಹೇಳಬಹುದು. ದೇ ಆರ್ ನಥಿಂಗ್ ಬಟ್ ದ ಫಂಡಮೆಂಟಲ್ ರೈಟ್ಸ್ ವಾಟ್ ಎವ್ರಿ ಪರ್ಸನ್ ಎಂಜಾಯ್ಸ್. ಸೊ ಈ ಮಾನವ ಹಕ್ಕುಗಳು ಅಂದ್ರೆ ಮನುಷ್ಯನಿಗೆ ರಕ್ಷಣೆ ಇರಬಹುದು, ಅವನ ಒಂದು ಸ್ವತಂತ್ರ ಅನ್ನೋದಿರ್ಬೋದು, ಸಮಾನತೆ ಅನ್ನೋದಿರ್ಬೋದು, ಅವನ ಜೀವನ ಅನ್ನೋದಿರ್ಬೋದು, ಅವನ ಆಸ್ತಿ ಇರ್ಬೋದು, ಅಥವಾ ಅವನ ಘನತೆ ಗೌರವಗಳನ್ನು ರಕ್ಷಣೆ ಮಾಡೋಕೆ ಇರುವಂತಹ ಒಂದು ಹಕ್ಕುಗಳನ್ನೇ ನಾವು ಮಾನವ ಹಕ್ಕುಗಳು ಅಂತ ನಾವು ಹೇಳ್ತೇವೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ರಿಗೂ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ, ನೋಡಿ ಇಲ್ಲಿ ನಾನು ಇಂಗ್ಲಿಷಲ್ಲಿ ಬರ್ದಿದ್ದೀನಿ, ಯಾವುದೇ ರೀತಿಯ ಜಾತಿ, ಲಿಂಗ, ಮತ, ಧರ್ಮ, ಬಣ್ಣ, ಜನಾಂಗ, ಭಾಷೆ, ಈ ಯಾವುದೇ ಭೇದ ಭಾವವಿಲ್ಲದೆ ಪ್ರಪಂಚದಲ್ಲಿ ಎಲ್ಲರಿಗೂ ದೊರೆಯುವಂತಹ ಒಂದು ಹಕ್ಕುಗಳನ್ನೇ ನಾವು ಮಾನವ ಹಕ್ಕುಗಳು ಅಂತ ನಾವು ಕರಿತೀವಿ. ನಾವು ಯಾರನ್ನು ಜಾತಿ, ಧರ್ಮ, ಭೇದ ಭಾವದ ಆಧಾರದ ಮೇಲೆ ಮಾನವ ಹಕ್ಕುಗಳನ್ನು ನಿರಾಕರಿಸುವಂತಿಲ್ಲ. ಎಲ್ಲರಿಗೂ, ಅವರು ಯಾವುದೇ ಜಾತಿಗೆ ಸೇರಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಯಾವುದೇ ಪ್ರದೇಶಕ್ಕೆ ಸೇರಿರ್ಲಿ, ಯಾವುದೇ ಜನಾಂಗಕ್ಕೆ ಸೇರಿರ್ಲಿ, ಯಾವುದೇ ಸಂಸ್ಕೃತಿಗೆ ಸೇರಿರ್ಲಿ, ಯಾವುದೇ ಭಾಷೆಯನ್ನು ಮಾತಾಡ್ಲಿ, ಯಾವುದೇ ರೀತಿಯ ಈ ತಾರತಮ್ಯವಿಲ್ಲದೆ ಸಿಗುವಂತಹ, ಎಲ್ಲರಿಗೂ ಸಿಗುವಂತಹ ಒಂದು ಹಕ್ಕುಗಳನ್ನೇ ನಾವು ಮಾನವ ಹಕ್ಕುಗಳು ಅಂತ ಹೇಳ್ತೀವಿ. ನಾನು ಅದಕ್ಕೆ ಬಿಗಿನಿಂಗ್ ಅಲ್ಲೇ ನಾನು ಸಿಂಪಲ್ ಆಗಿ ಹೇಳಿದೆ, ಮಾನವ ಹಕ್ಕುಗಳು ಅಂದ್ರೆ ಬೇರೆ ಏನೂ ಅಲ್ಲ, ಮನುಷ್ಯನಾಗಿ ಬಾಳಲು, ಮನುಷ್ಯ ಪ್ರಾಣಿಯಂತೆ ಅಲ್ಲ, ಮನುಷ್ಯನಾಗಿ ಬಾಳಲು ಅವಶ್ಯಕತೆ ಇರುವಂತಹ ಒಂದು ಹಕ್ಕುಗಳನ್ನೇ ನಾವು ಮಾನವ ಹಕ್ಕುಗಳು ಅಂತ ನಾವು ಕರಿತೇವೆ. ಜಾಕ್ ಡಾನಿಲಿ ಎನ್ನುವವನು ಹೇಳುವ ಪ್ರಕಾರ, ದ ರೈಟ್ಸ್ ಒನ್ ಹ್ಯಾಸ್ ಸಿಂಪ್ಲಿ ಬಿಕಾಸ್ ಒನ್ ಈಸ್ ಹ್ಯೂಮನ್ ಬೀಯಿಂಗ್. ಡೊನೆಲಿ ಎನ್ನುವವನು ಹೇಳುವ ಪ್ರಕಾರ ಹಕ್ಕುಗಳು ಅಂದ್ರೆ, ಮಾನವ ಹಕ್ಕುಗಳು ಅಂದ್ರೆ ಯಾವುವು ಅಂದ್ರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನಿಗೆ ಸಿಗುವಂತಹ ಎಲ್ಲ ಹಕ್ಕುಗಳು ಮಾನವ ಹಕ್ಕುಗಳು ಅಂತ ಅವನು ಹೇಳ್ತಾನೆ. ಅಥವಾ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಕಾರಣಕ್ಕಾಗಿ ಅವನಿಗೆ ಸಿಗುವ ಎಲ್ಲ ಹಕ್ಕುಗಳು ಮಾನವ ಹಕ್ಕುಗಳು ಅಂತ ನಾವು ಹೇಳ್ತೇವೆ. ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ವ್ಯಾಖ್ಯಾನ ಮಾಡ್ತಾ, ಉಲ್ಲೇಖ ಮಾಡ್ತಾ, ಅವುಗಳ ಬಗ್ಗೆ ಅರ್ಥ ಹೇಳ್ತಾ ಈ ರೀತಿ ಬರೆದಿದೆ: ಹ್ಯೂಮನ್ ರೈಟ್ಸ್ ಎನ್ಶೂರ್ ದಟ್ ಹ್ಯೂಮನ್ ಬೀಯಿಂಗ್ ವಿಲ್ ಬಿ ಏಬಲ್ ಟು ಫುಲ್ಲಿ ಡೆವಲಪ್ and use human qualities such as intelligence, talent and conscience and satisfy spiritual and other. ಮಾನವ ಹಕ್ಕುಗಳು ಮಾನವನ ಒಂದು ಬೌದ್ಧಿಕ ಏಳಿಗೆ, ಅವನ ಕೌಶಲ್ಯದ ಏಳಿಗೆ, ಅವನ ಬುದ್ಧಿಮತ್ತೆಯ ಏಳಿಗೆ, ಅವನ ಒಂದು ಅರಿವಿನ ಏಳಿಗೆ, ಅವನ ಒಂದು ಅಧ್ಯಾತ್ಮದ ಏಳಿಗೆ ಮತ್ತು ಇತರೆ ವಿಚಾರಗಳನ್ನು ರೂಢಿಸಿಕೊಳ್ಳಲು ಅವಶ್ಯಕವಿರುವಂತಹ ಒಂದು ಹಕ್ಕುಗಳನ್ನೇ ಮಾನವ ಹಕ್ಕುಗಳು ಅಂತ ವಿಶ್ವಸಂಸ್ಥೆ ಹೇಳ್ತಾ ಹೋಗುತ್ತೆ. ಹಾಗಾದ್ರೆ ಮಾನವ ಹಕ್ಕುಗಳ ಪ್ರಮುಖವಾದಂತಹ ಲಕ್ಷಣಗಳೇನು ಅಂತ ನಾವು ಬಂದ್ರೆ, ಇವು ಎಲ್ಲರಿಗೂ, ಎಲ್ಲಾ ದೇಶಗಳಲ್ಲಿಯೂ ಅನ್ವಯವಾಗ್ತವೆ. ಬರೀ ಅಮೆರಿಕದ ಜನರಿಗೆ ಮಾನವ ಹಕ್ಕುಗಳು, ಏಷ್ಯಾದ ಜನರಿಗಿಲ್ಲ ಅನ್ನುವ ರೀತಿಯಿಲ್ಲ. ಎಲ್ಲಾ ಜನರಿಗೆ, ಪ್ರಪಂಚದ ಎಲ್ಲಾ ಜನರಿಗೆ ಎಲ್ಲಾ ಕಡೆ ಅನ್ವಯವಾಗುವಂತಹ ಹಕ್ಕುಗಳು ಇವು ಮಾನವ ಹಕ್ಕುಗಳು. ಆಮೇಲೆ ಈ ಮಾನವ ಹಕ್ಕುಗಳನ್ನು ನಾವು ವಾಪಸ್ ಪಡೆಯೋಗಿಲ್ಲ. ಜೀವನದ ಹಕ್ಕನ್ನು ನಾವು ವಾಪಸ್ ಕಿತ್ಕೊಂತೀವಿ, ಸಮಾನತೆಯ ಹಕ್ಕನ್ನು ಕಿತ್ಕೊಳ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಮಾನವ ಹಕ್ಕುಗಳನ್ನು ವಾಪಸ್ಸು ಪಡೆಯುವಂತಿಲ್ಲ, ಯಾರೂ ವಾಪಸ್ ಪಡೆಯೋಕ್ಕಾಗೋದಿಲ್ಲ, ಪಡೆಯುವಂತೆಯೂ ಇಲ್ಲ. ಆದ್ರೆ ಅತಿ ತುರ್ತಾದ ಸಂದರ್ಭಗಳಲ್ಲಿ ನಿರ್ಬಂಧ ಹೇರಬಹುದು, ರಿಸ್ಟ್ರಿಕ್ಷನ್ಸ್ ಹಾಕಬಹುದು, ಆದ್ರೆ ವಾಪಸ್ಸು ಪಡೆಯೋ ರೀತಿ ಇಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನಿಗೆ ಯಾವ ಹಕ್ಕುಗಳೆಲ್ಲ ಸಿಗ್ತವೆ ಅವುಗಳನ್ನು ವಾಪಸ್ಸು ಪಡೆಯುವಂತೆ ಇಲ್ಲ. ನಿರ್ಬಂಧ ಹಾಕ್ಬೋದು. ಯಾರೋ ಕಳ್ತನ ಮಾಡಿದಾನೆ, ಸುಲಿಗೆ ಮಾಡಿದಾನೆ, ಕೊಲೆ ಮಾಡಿದಾನೆ ಎಂದಾಗ ಅವನ ಸ್ವಾತಂತ್ರ್ಯದ ಹಕ್ಕನ್ನು ಕಿತ್ಕೊಂಡು
ಅವನನ್ನು ಜೈಲ್ಗೆ ಹಾಕಬಹುದು, ಅಂದ್ರೆ ಅವನನ್ನು ನಿರ್ಬಂಧಿಸ್ತೇವೆ ಅಷ್ಟೇ ಹೊರತು ಅವನ ಜೀವನದ ಹಕ್ಕನ್ನು ನಾವು ಕಿತ್ಕೊಳ್ಳೋದಿಲ್ಲ. ಓಕೆ, ಇವು ಮಾನವೀಯ ಮೌಲ್ಯಗಳ, ಮಾನವ ಹಕ್ಕುಗಳು ಅಂದ್ರೇನು? ಮನುಷ್ಯ ಜೀವನ ಮಾಡಬೇಕು, ಮನುಷ್ಯ ಬೆಳಿಬೇಕು, ಅವನಿಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಅನ್ನೋದಿರ್ಬೇಕು, ಅವನಿಗೆ ಮಾತನಾಡುವ ಸ್ವಾತಂತ್ರ್ಯ ಇರ್ಬೋದು, ತಿರುಗಾಡುವ ಸ್ವಾತಂತ್ರ್ಯ, ಈ ರೀತಿ ಎಲ್ಲಾ ರೀತಿಯ ಸ್ವಾತಂತ್ರ್ಯಗಳು, ಇವೆಲ್ಲ ಮಾನವೀಯ ಮೌಲ್ಯಗಳು. ಮನುಷ್ಯನಾಗಿ ಬಾಳೋಕೆ ಬೇಕಿರುವಂತಹ ವಿಚಾರಗಳು, ಅವೇ ಮಾನವ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ಹ್ಯೂಮನ್ ವ್ಯಾಲ್ಯೂಸ್ ಅಂತೀವಲ್ವಾ. ಸೊ ಅದರ ಮೇಲೆ ಮಾನವ ಹಕ್ಕುಗಳು ನಿಂತಿದ್ದಾವೆ. ಮಾನವ ಹಕ್ಕುಗಳನ್ನು ಕಾನೂನುಗಳು ಅರ್ಥೈಸ್ತವೆ, ಅವು ರಕ್ಷಣೆಯನ್ನು ಕೊಡ್ತವೆ. ಪ್ರತಿಯೊಂದು ದೇಶದ ಕಾನೂನುಗಳು ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡ್ತವೆ. ಮತ್ತು ಮಾನವ ಹಕ್ಕು ಅಂದ್ರೆ ಇದು ನಾವೇನು ಹೇಳ್ತೀವಿ, ಮತ ಚಲಾಯಿಸುವ ಹಕ್ಕು, ಜೀವಿಸುವ ಹಕ್ಕು, ಆಮೇಲೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚರಿಸುವಂತಹ ಒಂದು ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧ ಹೋರಾಡುವ ಹಕ್ಕು, ಇವನ್ನೆಲ್ಲ ಅವು ರಕ್ಷಣೆ ಮಾಡುತ್ತೆ. ಯಾವುವು? ಕಾನೂನುಗಳು. ಅಂದ್ರೆ ಹಕ್ಕುಗಳನ್ನು ರಕ್ಷಣೆ ಮಾಡುವ ಯಾವುವು? ಕಾನೂನುಗಳು. ಮತ್ತು ಹಕ್ಕುಗಳು ಮಾನವರ ಮೂಲಭೂತ ಬೇಡಿಕೆಗಳು. ಮೂಲಭೂತ ಬೇಡಿಕೆಗಳು ಅಂದ್ರೆ ಏನು? ಜೀವನ, ಸಮಾನತೆ, ನಮ್ಮ ಒಂದು ಏಳಿಗೆ, ನಮ್ಮ ಒಂದು ಅಭಿವೃದ್ಧಿಗೆ, ಅವುಗಳನ್ನು ಅವು ಪೂರೈಸುತ್ತವೆ. ಜೀವನ ರಕ್ಷಣೆ, ಸ್ವಾತಂತ್ರ್ಯ, ಸಮಾನತೆ, ಇವುಗಳನ್ನು ಮಾನವ ಹಕ್ಕುಗಳು ಕೊಡ್ತವೆ. ಮತ್ತು ಮಾನವ ಹಕ್ಕುಗಳನ್ನು ಎಲ್ಲರೂ ಮಾನ್ಯ ಮಾಡಬೇಕು, ಎಲ್ಲರೂ ಒಪ್ಪಬೇಕು. ಓಕೆ, ಅವನಿಗಿರಬಾರ್ದು ಅಂತ ಹೇಳ್ಬಿಟ್ಟು ನಾವ್ಯಾರು ಹೇಳೋಕ್ಕಾಗೋದಿಲ್ಲ. ಮತ್ತು ಮಾನವ ಹಕ್ಕುಗಳು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುತ್ತವೆ. ಇವು ಬರೀ ಲಕ್ಷಣಗಳು ನಾನು ಹೇಳಿದ್ದು. ಮಾನವ ಹಕ್ಕುಗಳು ಅಂದ್ರೆ ಏನು? ಇವು ಎಲ್ಲ ಕಡೆ ಸಿಗುತ್ತೆ, ಎಲ್ರಿಗೂ ಸಿಗುತ್ತೆ, ಅವನ್ನು ನಿರ್ಬಂಧಿಸುವಲ್ಲ, ಅವು ಮಾನವ ಮೌಲ್ಯಗಳ ಮೇಲೆ ನಿಂತಿದ್ದಾವೆ ಅಂತ ಹೇಳಿದ್ದು ಲಕ್ಷಣಗಳಿವು ಅಷ್ಟೇ. ಮಾನವ ಹಕ್ಕುಗಳನ್ನು ಯಾರು ರಕ್ಷಣೆ ಮಾಡ್ತಾರೆ? ಸರ್ಕಾರಗಳು ರಕ್ಷಣೆ ಮಾಡಬೇಕು. ಪ್ರಪಂಚದ ದೇಶಗಳ ಸರ್ಕಾರಗಳು ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವ ಒಂದು ಜವಾಬ್ದಾರಿಯನ್ನು ಹೊಂದಿದ್ದಾವೆ. ಕಾನೂನುಗಳ ಮೂಲಕ, ನ್ಯಾಯಾಲಯಗಳ ಮೂಲಕ ಆ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದಾವೆ. ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಎನ್ನುವುದಾದ್ರೆ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಬೇಕು, ನ್ಯಾಯಾಲಯಗಳು ಮಾಡಬೇಕು, ಮಾಡ್ತಾ ಇದ್ದಾವೆ. ಆಮೇಲೆ ಒಪ್ಪಂದಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರುವಂತಹ ಒಂದು ಒಪ್ಪಂದಗಳು, ಅವು ಸಹ ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾವೆ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಗಳು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಕೆಲಸ ಮಾಡಬೇಕು. ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗದಂತೆ, ಬೇರೆಯವರ ಹಕ್ಕುಗಳನ್ನು ನಾವು ಕಸಿದುಕೊಳ್ಳದಂತೆ, ಬೇರೆಯವರ ಹಕ್ಕುಗಳಿಗೆ ನಾವು ತೊಂದರೆ ಬಾರದಂತೆ, ಚ್ಯುತಿ ಬಾರದಂತೆ ನಾವು ನಡ್ಕೊಂಡ್ರೆ ನಾವು ಸಹ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಎನ್ನುವಂತಹ ಅರ್ಥ ಬರುತ್ತೆ. ಆಮೇಲೆ ನಾಗರಿಕ ಸಮಾಜವೂ ಸಹ ಮಾನವ ಹಕ್ಕುಗಳನ್ನು ರಕ್ಷಿಸುವಂತಹ ಒಂದು ಹೊಣೆಯನ್ನು ಹೊಂದಿದೆ. ರೈಟ್, ಇದು ಸುಮ್ಮನೆ ಹೇಳಿದ್ದು. ಮಾನವ ಹಕ್ಕುಗಳನ್ನು ಯಾರು ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ನಿಮ್ಗೆ ಪರಿಚಯ ಇರಲಿ ಅಂತ ನಾನು ಹೇಳಿದ್ದು. ಓಕೆ, ನಾನು ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುವುದಕ್ಕೆ ಮುನ್ನ ಮತ್ತು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಕೆಲಸ ಆಗಿದೆ ಎನ್ನುವುದಕ್ಕೆ ಮುನ್ನ ಈ ಮಾನವ ಹಕ್ಕುಗಳ ಒಂದು ಸಣ್ಣ ಚರಿತ್ರೆ, ಮಾನವ ಹಕ್ಕುಗಳ ಬೆಳವಣಿಗೆ ಹೇಗಾಯಿತು ಎನ್ನುವುದನ್ನು ನಾವು ಒಂಚೂರು ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ವಿಶ್ವಸಂಸ್ಥೆ ಆಮೇಲೆ ಏನ್ ಮಾಡ್ತು ಅಂತ ಹೇಳಿಬಿಟ್ಟು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನೋಡಿ, ಮಾನವ ಹಕ್ಕುಗಳನ್ನು ನಾವು ಪ್ರಾಚೀನ ಕಾಲದಿಂದಲೂ ಕಾಣಬಹುದು. ಇವೇನು ಹೊಸದೇನು ಅಲ್ಲ. ಆದ್ರೆ ಇವತ್ತಿನ ಮಾನವ ಹಕ್ಕುಗಳು ಆಧುನಿಕ ರೀತಿಯಲ್ಲಿದ್ದಾವೆ. ಅವು ಏಕಾಏಕಿ ಬೆಳೆದಂತಹ ಹಕ್ಕುಗಳಲ್ಲ, ಏಕಾಏಕಿ ಬಂದಂತಹ ಹಕ್ಕುಗಳಲ್ಲ. ಪ್ರಾಚೀನ ಕಾಲದಿಂದ ಕಾಲಕ್ಕೆ ಬೆಳವಣಿಗೆಯಾಗಿ ಇವತ್ತು ನಾವು ಈ ರೀತಿಯಲ್ಲಿ ಮಾನವ ಹಕ್ಕುಗಳನ್ನು ನಾವು ಕಾಣ್ತೇವೆ. ಈವನ್ ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿಯೂ ಸಹ ಈ ಒಂದು ನೈಸರ್ಗಿಕ ಹಕ್ಕುಗಳಿದ್ದೋ ಅಂತ ಹೇಳಿಬಿಟ್ಟು ಹೇಳಲಾಗುತ್ತೆ. ಸೊ ಹಕ್ಕುಗಳು ಪ್ರಾಚೀನ ಎಲ್ಲಾ ನಾಗರಿಕತೆಗಳಲ್ಲಿಯೂ ಸಹ ಇದ್ದು. ನಾನು ಇನ್ನೊಂದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರವನ್ನು ಹೇಳ್ತೇನೆ. ಈ ಮಾನವ ಹಕ್ಕುಗಳ ಚರಿತ್ರೆಗೆ ಸಂಬಂಧಿಸಿದಂತೆ, ಮಾನವ ಹಕ್ಕುಗಳು ಹೇಗೆ ಬೆಳೆದೋ ಎನ್ನುವುದಕ್ಕೆ ಸಂಬಂಧಿಸಿದಂತೆ, ಈ ಮಾನವ ಹಕ್ಕುಗಳ ಮೂಲವನ್ನು ನಾನು ಈ ಪಾಯಿಂಟ್ಸ್ ಇದರಲ್ಲಿ ಹಾಕಿಲ್ಲ, ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಡೌನ್. ಕ್ರಿಸ್ತಪೂರ್ವ 539ರಲ್ಲಿ ಪರ್ಷಿಯಾದ ದೊರೆ ಸೈರಸ್ ದ ಗ್ರೇಟ್
ಕ್ರಿಸ್ತ ಪೂರ್ವ 539ರಲ್ಲಿ ಪರ್ಷಿಯನ್ ಸಾಮ್ರಾಜ್ಯದ ದೊರೆ ಸೈರಸ್ ದ ಗ್ರೇಟ್, ಸೈರಸ್ ಮಹಾಶಯ ಎನ್ನುವವನು ಬ್ಯಾಬಿಲೋನಿಯಾವನ್ನು ಆಕ್ರಮಣ ಮಾಡ್ದ. ಬ್ಯಾಬಿಲೋನಿಯಾ ಪ್ರದೇಶವನ್ನು ಆಕ್ರಮಣ ಮಾಡ್ದ, ಬ್ಯಾಬಿಲೋನಿಯಾವನ್ನು ಗೆದ್ದ. ಬ್ಯಾಬಿಲೋನಿಯಾವನ್ನು ಗೆದ್ದ ಮೇಲೆ ಅಲ್ಲಿ ಅವನ ವಶಕ್ಕೆ ಬಂದಂತಹ ಎಲ್ಲಾ ಗುಲಾಮರನ್ನು ಬಿಡುಗಡೆಗೊಳಿಸಿದ. ಹಿ ರಿಲೀಸ್ಡ್, ಒಂದ್ ರೀತಿ ಯುದ್ಧದಲ್ಲಿ ಸೆರೆ ಸಿಕ್ಕ ಸೈನಿಕರು, ಗುಲಾಮರು ಏನೆಲ್ಲ ಇದ್ರು ಅವರನ್ನೆಲ್ಲ ಸ್ವತಂತ್ರಗೊಳಿಸಿಬಿಟ್ಟ, ಬಿಡುಗಡೆ ಮಾಡಿಬಿಟ್ಟ. ಬಿಡುಗಡೆ ಮಾಡಿದ್ದಷ್ಟೇ ಅಲ್ಲ, ಒಂದು ಘೋಷಣೆಯನ್ನು ಮಾಡ್ದ. ನೀವು ಇನ್ಮೇಲೆ ಸ್ವತಂತ್ರರು, ನಿಮಗೆ ಬೇಕಾದ ಜಾತಿ ಧರ್ಮ ಆಚಾರ ವಿಚಾರಗಳನ್ನು ಆಚರಣೆ ಮಾಡಿಕೊಂಡು ನೀವಿರಬಹುದು, ನಿಮ್ಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಮುಕ್ತತೆಯನ್ನು ಕೊಟ್ಟ, ಅವರಿಗೆ ಮುಕ್ತವಾದಂತಹ ಒಂದು ಸ್ವತಂತ್ರವನ್ನು ಕೊಟ್ಟ. ಅಂದ್ರೆ ಎಲ್ಲರೂ ಸಮಾನರು ಎನ್ನುವಂತಹ ಒಂದು ವಿಚಾರವನ್ನು ನೋಡಿ, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿಯೇ ಈ ಸೈರಸ್ ಚಕ್ರವರ್ತಿ ಘೋಷಣೆ ಮಾಡಿದ್ದ. ಅವನು ಬರೀ ಘೋಷಣೆ ಮಾಡಿದ್ದ ಅಷ್ಟೇ ಅಲ್ಲ, ಆ ಒಂದು ಸ್ವಾತಂತ್ರ್ಯ ಸಮಾನತೆಯನ್ನು ಆತ ಏನು ಗುಲಾಮರಿಗೆ ಸ್ವಾತಂತ್ರ್ಯ ಏನು ಕೊಟ್ಟ, ಆ ವಿಚಾರಗಳನ್ನು ಆತ ಈ ಒಂದು ಜೇಡಿ ಮಣ್ಣಿನ ಮುದ್ರೆಗಳಲ್ಲಿ, ಸುಟ್ಟ ಜೇಡಿ ಮಣ್ಣಿನ ಮುದ್ರೆಗಳಲ್ಲಿ, ಅಕ್ಕಡ ಭಾಷೆ ಆಗ ಅವ್ರು ಬಳಸ್ತದ್ದು, ಅಕ್ಕಡ ಭಾಷೆಯಲ್ಲಿ ಈ ಕ್ಯೂನಿಫಾರ್ಮ್ ಲಿಪಿಯಲ್ಲಿ, ಕ್ಯೂನಿಫಾರ್ಮ್ ಅಂತ ಒಂದು ಲಿಪಿ ಇದೆ, ಕ್ಯೂನಿಫಾರ್ಮ್ ಲಿಪಿಯನ್ನು ಬಳಸಿಕೊಂಡು ಅಕ್ಕಡ ಭಾಷೆಯಲ್ಲಿ ಈ ಜೇಡಿ ಮಣ್ಣಿನ ಮುದ್ರೆಗಳ ಮೇಲೆ ಆ ಘೋಷಣೆಗಳನ್ನು ಬರೆದು ಅವುಗಳನ್ನು ರಕ್ಷಣೆ ಮಾಡಲಾಯಿತು. ನೋಡಿ, ಇದು ಮೊಟ್ಟ ಮೊದಲ ಒಂದು ವಿಶ್ವ ಮಾನವ ಹಕ್ಕುಗಳ ದಾಖಲೆ. ಅಂದ್ರೆ ಮಾನವ ಹಕ್ಕು ಅಂದ್ರೆ ಸ್ವಾತಂತ್ರ್ಯ ಸಮಾನತೆ ಅಂತ ನಾವೇನೆಲ್ಲ ಹೇಳ್ತೇವೆ, ಅದನ್ನು ಘೋಷಣೆ ಮಾಡಿ ಅದನ್ನು ಲಿಪಿಯ ರೂಪದಲ್ಲಿ ಜಾರಿಗೆ ತಂದಂತಹ ಆ ಒಬ್ಬ ವ್ಯಕ್ತಿ ಸೈರಸ್ ದ ಗ್ರೇಟ್ ಅಂತ ಹೇಳಿಬಿಟ್ಟು. ಸೊ ಅದನ್ನು ಆತ ಜಾರಿಗೆ ತಂದಿದ್ದ, ಅದನ್ನು ಈಗಲೂ ಬಿಟ್ಟೋಗಿದ್ದ, ಈಗಲೂ ನಮಗೆ ಅದು ಪುರಾವೆಗಳು ಇದೆ. ಸೊ ಇದನ್ನಿಟ್ಟುಕೊಂಡೇ ವಿಶ್ವಸಂಸ್ಥೆಯ ಈ ಒಂದು ಮಾನವ ಹಕ್ಕುಗಳ ಆಯೋಗ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿಬಿಟ್ಟು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನೇನು ಮಾಡ್ತೋ, ಅದಕ್ಕೆ ಈ ಸೈರಸ್ನ ಜೇಡಿ ಮಣ್ಣಿನ ಘೋಷಣೆಗಳೇ ಸ್ಫೂರ್ತಿಯಾಗಿದ್ದೋ, ಆಧಾರವಾಗಿದ್ದೋ ಎನ್ನುವುದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಇದು ಒಂದು ಪ್ರಮುಖವಾದಂತಹ ಒಂದು ಹಂತ. ಮಾನವ ಹಕ್ಕುಗಳ ಬೆಳವಣಿಗೆ ಹೇಗಾಯಿತು ಪ್ರಾಚೀನ ಕಾಲದಲ್ಲಿ ಎನ್ನುವುದಕ್ಕೆ ಇದೊಂದು, ಮತ್ತು ರೋಮನ್ ಸಾಮ್ರಾಜ್ಯದಲ್ಲಿಯೂ ನೈಸರ್ಗಿಕ ಹಕ್ಕುಗಳಿದ್ದು ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೀನಿ. ಇದಲ್ಲದೆ ಅನಂತರದ ಒಂದು ಹಂತ ಅಂದ್ರೆ ಕ್ರಿಸ್ತ ಶಕ 1215ರಲ್ಲಿ ಇಂಗ್ಲೆಂಡಿನಲ್ಲಿ ರಾಜಪ್ರಭುತ್ವ, ಇವತ್ತು ಸಹ ಒಂದು ರೀತಿಯ ರಾಜಪ್ರಭುತ್ವ ಅಲ್ಲಿದೆ, ಎಲ್ಲಿ? ಇಂಗ್ಲೆಂಡಿನಲ್ಲಿ. ಸೊ ಈ ರಾಜಪ್ರಭುತ್ವ ಏನಿತ್ತು, ರಾಜನ ಅಧಿಕಾರ ಏನು ಜಾಸ್ತಿ ಇತ್ತು, ಓಕೆ, ಪಾರ್ಲಿಮೆಂಟಿನ ಅಧಿಕಾರ ಕಡಿಮೆ ಇತ್ತು, ಮನುಷ್ಯರ ಹಕ್ಕುಗಳು ಏನು ಕಡಿಮೆ ಇತ್ತು. ಆಗ 1215ರಲ್ಲಿ ಇಂಗ್ಲೆಂಡಿನ ಜನ ರಾಜನ ಮೇಲೆ ಒತ್ತಡವನ್ನು ತಂದು, ಕಿಂಗ್ ಜಾನ್ ಅಂತ ಹೇಳಿಬಿಟ್ಟು, ಆಗ ಓಕೆ ಕಿಂಗ್ ಜಾನ್ ಅಂತ ರಾಜನಾಗಿದ್ದ, ಅವನ ಮೇಲೆ ಒತ್ತಡವನ್ನು ತಂದು ಮ್ಯಾಗ್ನಾ ಕಾರ್ಟಾ ಎನ್ನುವ ಕಾಯಿದೆಗೆ ಸಹಿ ಹಾಕ್ಸಿದ್ರು. ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿಬಿಟ್ಟು ಒಂದು ಕಾಯಿದೆಗೆ ಸಹಿ ಹಾಕ್ಸಿರು. ಈ ಕಾಯಿದೆಯ ಮೂಲಕ ಜನರಿಗೆ ಹಲವಾರು ಹಕ್ಕುಗಳನ್ನು ದಯಪಾಲಿಸಲಾಯಿತು. ಈ ಮ್ಯಾಗ್ನಾ ಕಾರ್ಟಾ ಕಾಯಿದೆಯ ಪ್ರಕಾರ ರೂಲ್ ಆಫ್ ಲಾ, ಕಾನೂನಿನ ಸಾರ್ವಭೌಮತ್ವ ಅಂತ ನಾವೇನ್ ಹೇಳ್ತೀವಿ ಅಲ್ವಾ, ಆ ಕಾನೂನಿನ ಸಾರ್ವಭೌಮತ್ವವನ್ನು ಜಾರಿಗೆ ತರಲಾಯಿತು. ಚಕ್ರವರ್ತಿಯ ಸಾರ್ವಭೌಮತ್ವ ಕಡಿಮೆ ಆಯಿತು, ಕಾನೂನಿನ ಸಾರ್ವಭೌಮತ್ವ ಹೆಚ್ಚಾಯಿತು. ಜನರಿಗೆ ಎಲ್ಲಾ ರೀತಿಯ ಹಕ್ಕುಗಳನ್ನು, ಸ್ವತಂತ್ರಗಳನ್ನು ಅವರಿಗೆ ನೀಡಲಾಯಿತು. ಹೀಗಾಗಿ ಜಾನ್ ಚಕ್ರವರ್ತಿಯ ಅಧಿಕಾರಗಳು ಕಡಿಮೆಯಾದೋ, ಇಂಗ್ಲೆಂಡ್ ಪಾರ್ಲಿಮೆಂಟಿನ ಅಧಿಕಾರ ಹೆಚ್ಚಾಯಿತು. ಇದನ್ನು ನಾವು ಒಂದು ರೀತಿಯ ರಕ್ತರಹಿತ ಕ್ರಾಂತಿ ಅಂತಾನೆ ನಾವು ಕರಿತೀವಿ. ರಾಜನ ಹಕ್ಕುಗಳು ಕಡಿಮೆಯಾಯಿತು, ಪಾರ್ಲಿಮೆಂಟಿನ ಅಧಿಕಾರ ಹೆಚ್ಚಾಯಿತು, ಜನರ ಒಂದು ಅಧಿಕಾರ ಬೆಳೆಯೋಕೆ ಸಾಧ್ಯವಾಯಿತು. ಅಂದ್ರೆ ಜನರಿಗೆ ಹಕ್ಕು ಬಾಧ್ಯತೆಗಳು, ರಾಜಕೀಯ ಹಕ್ಕು ಬಾಧ್ಯತೆಗಳು ದೊರಕಿದವು. ಇದು ಒಂದು ಪ್ರಮುಖವಾದಂತಹ ಒಂದು ಘಟ್ಟ. ಇದಾದ್ಮೇಲೆ ಪುನರುಜ್ಜೀವನ ಚಳುವಳಿಯ ಕಾಲದಲ್ಲಿಯೂ ನಿಮಗೆ ತಿಳಿದಿದೆ, ಹಲವಾರು ಮಾನವತಾವಾದಿಗಳು ಮನುಷ್ಯರ ಒಂದು ವಿಚಾರಗಳಿಗೆ ಮಾನ್ಯತೆಯನ್ನು ಕೊಟ್ಟಂತಹ, ಮನುಷ್ಯರ ಸಾಧನೆಗಳನ್ನು ಹೊಗಳಿದಂತಹ ಮತ್ತು ಮಾನವೀಯ ವಿಚಾರಗಳಿಗೆ ಮೌಲ್ಯತೆ ಕೊಟ್ಟಂತಹ ಬರಹಗಾರರನ್ನು ನಾವು ಮಾನವತಾವಾದಿಗಳು ಅಂತ ನಾವೇನ್ ಕರಿತೀವಿ. ಮಾನವನ ಸಂಕಷ್ಟಗಳಿಗೆ ಸ್ಪಂದಿಸಿದಂತಹ ಲೇಖಕರು
ಅವರು ಮಾನವ ಹಕ್ಕುಗಳನ್ನು ತಮ್ಮ ಒಂದು ಬರವಣಿಗೆಗಳಲ್ಲಿ ಪ್ರತಿಪಾದಿಸಿದರು ಮತ್ತು ದರ್ಪಿಷ್ಟ ಪ್ರಭುತ್ವವನ್ನು ಯುರೋಪಿನ ಹಲವಾರು ಇಟಲಿ ಮುಂತಾದ ದೇಶಗಳಲ್ಲಿ ಪುನರುಜ್ಜೀವನ ಚಳುವಳಿ ಏನು ಆರಂಭವಾಯಿತು ನಿಮಗೆ ಗೊತ್ತೇ ಇದೆ. ಸೊ ಆ ಬರಹಗಾರರು ಮಾನವ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿರು. ಸ್ವಾತಂತ್ರ್ಯ, ಸಮಾನತೆ, ಜೀವಿಸುವ ಹಕ್ಕು, ಇದನ್ನೆಲ್ಲ ಅವರು ಒತ್ತಿ ಒತ್ತಿ ತಮ್ಮ ಬರವಣಿಗೆಗಳಲ್ಲಿ ಹೇಳುವ ಮೂಲಕ ದರ್ಪಿಷ್ಟ್ರವರನ್ನು, ರಾಜನ ಸರ್ವಾಧಿಕಾರವನ್ನು, ರಾಜನ ಏನದು ಶೋಷಣಾ ಗುಣವನ್ನು ಅವರು ಖಂಡಿಸಿದರು. ಸೊ ಇದು ಸಹ ಮಾನವ ಹಕ್ಕುಗಳ ಒಂದು ಬೆಳವಣಿಗೆಯ ಹಂತ ಅಂತ ನಾವು ಹೇಳಬಹುದು. ಇದಲ್ಲದೆ ಮತ್ತೊಂದು ತುಂಬಾ ಪ್ರಮುಖವಾದಂತಹ ಒಂದು ಘಟ್ಟ ಅಂದ್ರೆ, ನಾನು ಇದರಲ್ಲಿ ಪಾಯಿಂಟ್ ಅಲ್ಲಿ ಮಾಡಿಲ್ಲ, ಅದೇನಂದ್ರೆ 1689ರಲ್ಲಿ ಇದೇ ಇಂಗ್ಲೆಂಡಿನಲ್ಲಿ 1215ರಲ್ಲಿ ಮ್ಯಾಗ್ನಾ ಕಾರ್ಟಾ ಬಂತು. 1689ರಲ್ಲಿ ಇಂಗ್ಲಿಷ್ ಬಿಲ್ ಆಫ್ ರೈಟ್ಸ್ ಅಂತ ಜಾರಿಗೆ ಬಂತು. ಇಂಗ್ಲಿಷ್ ಬಿಲ್ ಆಫ್ ರೈಟ್ಸ್, ಇಂಗ್ಲಿಷ್ ಅಂದ್ರೆ ಆ ದೇಶ, ಆ ಜನಾಂಗವನ್ನು ಸೂಚಿಸುತ್ತೆ. ಆ ಇಂಗ್ಲಿಷ್ ಬಿಲ್ ಆಫ್ ರೈಟ್ಸ್ ಅಂತ ಜಾರಿಗೆ ತಂದು ಇಂಗ್ಲೆಂಡಿನ ಜನರಿಗೆ ಹಲವಾರು ರೀತಿಯ ಒಂದು ಹಕ್ಕುಗಳನ್ನು ದಯಪಾಲಿಸಲಾಯಿತು. ನೋಡಿ, ಇದೆಲ್ಲ ಹೇಗೆ ಮಾನವ ಹಕ್ಕುಗಳು ಬೆಳೆದು ಬಂದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಲ್ಲದೆ ನಿಮಗೆ ಗೊತ್ತಿದೆ, ಅಮೆರಿಕ ಬ್ರಿಟಿಷರ ಒಂದು ವಸಾಹತುವಾಗಿತ್ತು. ಸ್ವತಂತ್ರಗೊಂಡು 1776ರಲ್ಲಿ ಅದು ಸ್ವತಂತ್ರ ಘೋಷಣೆಯನ್ನು ಮಾಡಿಕೊಳ್ತು. ಆ ಸ್ವತಂತ್ರ ಘೋಷಣೆಯಲ್ಲಿ ಮಾನವ ಹಕ್ಕುಗಳನ್ನು ಸಹ ಸೇರಿಸಲಾಗಿತ್ತು ಅವರ ಒಂದು ಸ್ವಾತಂತ್ರ್ಯ ಘೋಷಣೆಯಲ್ಲಿ. ಅದು ಒಂದು ಪ್ರಮುಖ ಘಟ್ಟ. ಅದಲ್ಲದೆ ನಿಮ್ಗೆ ಗೊತ್ತಿದೆ 1789ರ ಫ್ರಾನ್ಸಿನ ಕ್ರಾಂತಿ ನಿಮಗೆ ಗೊತ್ತಿದೆ. ಸೊ ಆ ಒಂದು ಫ್ರಾನ್ಸಿನ ಕ್ರಾಂತಿ ಏನು ಆರಂಭವಾಯಿತು, ಆಗ ಅದರ ರಾಷ್ಟ್ರೀಯ ಅಸೆಂಬ್ಲಿ ಅಂತ ನಾವು ಏನ್ ಕರಿತೀವಿ, ನ್ಯಾಷನಲ್ ಅಸೆಂಬ್ಲಿ ಅಂತ ಏನ್ ಕರಿತೀವಿ, ಆ ನ್ಯಾಷನಲ್ ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಿ, ಫ್ರಾನ್ಸಿನ ನ್ಯಾಷನಲ್ ಪಾರ್ಲಿಮೆಂಟ್, ಅದು ಮಾನವ ಹಕ್ಕುಗಳನ್ನು ಜಾರಿಗೆ ತರೋಕೆ ಕಟಿಬದ್ಧವಾಯಿತು, ಜಾರಿಗೆ ತರಲು ಮುಂದಾಯಿತು. ಆಮೇಲೆ ನಿಮಗೆ ಗೊತ್ತೇ ಇದೆ, ಈ ಒಂದು ಫ್ರಾನ್ಸ್ ಕ್ರಾಂತಿಯ ಘೋಷವಾಕ್ಯಗಳೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು, ಸಮಾನತೆ ಎನ್ನುವುದು ಬೇಕು, ಸಹೋದರತ್ವವನ್ನು ರೂಪಿಸಬೇಕು ಎನ್ನುವ ಒಂದು ಘೋಷಣೆಗಳನ್ನು ಅದು ಇಡೀ ಪ್ರಪಂಚಕ್ಕೆ ಕೊಡ್ತು. ಹಾಗಾಗಿ ಈ ಒಂದು ಫ್ರಾನ್ಸ್ ಕ್ರಾಂತಿ ಮಾನವ ಹಕ್ಕುಗಳ ಬೆಳವಣಿಗೆಗೆ ಇನ್ನೊಂದು ಹೆಜ್ಜೆ ಸಹಾಯವನ್ನು ಮಾಡ್ತು ಅಂತ ನಾವು ಹೇಳ್ಬೋದು. ಆಮೇಲೆ 1917ರಲ್ಲಿ ರಷ್ಯಾದಲ್ಲಾದಂತಹ ಕ್ರಾಂತಿ, ಈ ಒಂದು ಬೋಲ್ಶೆವಿಕ್ ಕ್ರಾಂತಿ ಅಂತ ನಾವೇನ್ ಕರಿತೀವಿ, ಅಥವಾ ಕಮ್ಯುನಿಸ್ಟ್ ಕ್ರಾಂತಿ ಅಂತ ಏನ್ ಕರಿತೀವಿ, ಕಾರ್ಮಿಕರ ಒಂದು ಸ್ವಾತಂತ್ರ್ಯಕ್ಕಾಗಿ, ಕಾರ್ಮಿಕರ ಸರ್ವಾಧಿಕಾರಕ್ಕಾಗಿ, ಸಮಬಾಳು ಸಮಪಾಲು ಎನ್ನುವಂತಹ ಒಂದು ವಿಚಾರಕ್ಕಾಗಿ ಅವರು ಮಾಡಿದಂತಹ ಒಂದು ಕ್ರಾಂತಿ ಮಾನವ ಹಕ್ಕುಗಳ ಬೆಳವಣಿಗೆಯ ಮತ್ತೊಂದು ಹಂತ ಅಂತ ನಾವು ಹೇಳ್ಬೋದು. ಆಮೇಲೆ ಲೀಗ್ ಆಫ್ ನೇಷನ್ ಮೊದಲ ಮಹಾಯುದ್ಧದ ನಂತರ ಏನು ಸ್ಥಾಪನೆಯಾಯಿತು, ಅದು ಸಹ ಲೀಗ್ ಆಫ್ ನೇಷನ್ಸ್ ತನ್ನ ಕವೋನೆಂಟ್ ನಲ್ಲಿ, ಅದರ ಸಂವಿಧಾನವನ್ನು ಕವೋನೆಂಟ್ ಅಂತ ಏನ್ ಕರಿತೀವಿ, ಆ ಸಂವಿಧಾನದ 25ನೇ ವಿಧಿಯಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತು. ಅಂದ್ರೆ ಮಾನವ ಹಕ್ಕುಗಳಲ್ಲಿ ಅದು ಸಹ ಒಂದು. ಸೊ ಹೀಗೆ ಮಾನವ ಹಕ್ಕುಗಳ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ದ್ವಿತೀಯ ಮಹಾಯುದ್ಧ ನಂತರ ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಈ ಒಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿ ಅವುಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಬಹುದೊಡ್ಡ ಪ್ರಯತ್ನವನ್ನು ಅದು ಮಾಡ್ತಾ ಇದೆ. ಏಕೆಂದ್ರೆ ಅದರ ಸಂವಿಧಾನದಲ್ಲಿ ಮಾನವ ಹಕ್ಕುಗಳ ಬಗೆಗೆ ಉಲ್ಲೇಖ ಇದೆ ಮತ್ತು ಎಲ್ಲಾ ದೇಶಗಳು ಸಮಾನರು ಎನ್ನುವಂತಹ ಒಂದು ತತ್ವವನ್ನು ಹೊಂದಿದೆ. ಇದು ಎಲ್ಲಾ ದೇಶಗಳಷ್ಟೇ ಸಮಾನರಲ್ಲ, ಎಲ್ಲಾ ಮನುಷ್ಯರು ಸಮಾನರು. ಅವರು ಯಾವುದೇ ದೇಶ, ಭಾಷೆ, ಜನಾಂಗ, ಸಂಸ್ಕೃತಿ, ಧರ್ಮ ಯಾವುದೇ ಆಗಿರಲಿ, ಎಲ್ಲರೂ ಸಮಾನರು ಎನ್ನುವಂತಹ ಆಶಯವನ್ನು ನಾವು ಆ ಸಂವಿಧಾನದಲ್ಲಿ, ಚಾರ್ಟರ್ ಅಂತ ಏನ್ ಕರಿತೀವಿ ವಿಶ್ವಸಂಸ್ಥೆಯ ಸಂವಿಧಾನವನ್ನು, ಅದರಲ್ಲಿ ನಾವು ಕಾಣ್ತೇವೆ. 1946ರಲ್ಲಿ ವಿಶ್ವಸಂಸ್ಥೆ 45ರಲ್ಲಿ ಏನು ಸ್ಥಾಪನೆಯಾಯಿತು, 46ರಲ್ಲಿ ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅದರ ಒಂದು ಅಂಗ ಏನಿದೆ, ಅದರ ಒಂದು ಘಟಕವಾಗಿ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡ್ತು. ಇದು ಮೊದಲ ಒಂದು ಪ್ರಯತ್ನ. ಮಾನವ ಹಕ್ಕುಗಳ ಆಯೋಗ, ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನಾವೇನ್ ಹೇಳ್ತೀವಿ, ಅದನ್ನು ಸ್ಥಾಪನೆ ಮಾಡ್ತು. ಓಕೆ, ಇದು ಮಾನವ ಹಕ್ಕುಗಳ ಆಯೋಗ ಮಾನವ ಹಕ್ಕುಗಳನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ತರುವ ಕೆಲಸವನ್ನು ಮಾಡ್ತು. ಅದರ ಫಲವೇ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಥವಾ ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಅಂತ ನಾವು ಕರಿತೇವೆ.
ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ, ಅಥವಾ ಇಂಗ್ಲಿಷ್ ಅಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ, UDHR, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಲಾಯಿತು. ಇವೆಲ್ಲ ಮಾನವ ಹಕ್ಕುಗಳು. ಈ ಮಾನವ ಹಕ್ಕುಗಳನ್ನು ನಾವೆಲ್ಲರೂ ರಕ್ಷಣೆ ಮಾಡಬೇಕು. ಎಲ್ಲಾ ಮನುಷ್ಯರು ಇವುಗಳನ್ನು ಏನದು ಅಳವಡಿಸಿಕೊಳ್ಳಬಹುದು, ಬಳಸಿಕೊಳ್ಳಬಹುದು, ಎಂಜಾಯ್ ಮಾಡಬಹುದು ಅಂತ ಹೇಳಲಾಯಿತು. ಸೊ ಡಿಸೆಂಬರ್ 10, 1948, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡೇ. ಡಿಸೆಂಬರ್ 10 ನಾವು ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಕಾರಣ ಏನಂದ್ರೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ಈ ಒಂದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡ್ತು, ಅಥವಾ ಮಾನವ ಹಕ್ಕುಗಳನ್ನು ಜಾರಿಗೆ ತಂತು. ಸೊ ಈ ಒಂದು ಮಾನವ ಹಕ್ಕುಗಳ ಘೋಷಣೆ 30 ವಿಧಿಗಳನ್ನು ಹೊಂದಿದೆ ಮತ್ತು 4 ಬೇರೆ ಬೇರೆ ರೀತಿಯ ಹಕ್ಕುಗಳನ್ನು ಹೊಂದಿದೆ. ಒಂದು ಸಾಮಾನ್ಯ ಹಕ್ಕುಗಳು, ಮೊದಲನೆಯದು 1 ಮತ್ತು 2ನೆಯ ವಿಧಿಯಲ್ಲಿ ಸಾಮಾನ್ಯ ಹಕ್ಕುಗಳ ಬಗ್ಗೆ ಉಲ್ಲೇಖ ಇದೆ. 2ನೇದು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಬಗ್ಗೆ ಉಲ್ಲೇಖ. 3ನೇ ವಿಧಿಯಿಂದ 21ನೇ ವಿಧಿಯಲ್ಲಿ ಮಾನವ ಹಕ್ಕುಗಳ ವಿಧಿ ಏನಿದೆ ಅದರಲ್ಲಿ ಆರ್ಟಿಕಲ್ ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ ಇದೆ. 3ನೇದಾಗಿ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳನ್ನು 22ರಿಂದ 27 ವಿಧಿಗಳಲ್ಲಿ ಕಾಣ್ತೇವೆ, 27ನೇ ವಿಧಿಗಳಲ್ಲಿ ಕಾಣ್ತೇವೆ. 4ನೆಯ ಒಂದು ರೀತಿಯ ಹಕ್ಕು ಅಂದ್ರೆ ಮಾನವ ಹಕ್ಕುಗಳ ಸಂಬಂಧದ ಉಪಸಂಹಾರ, ಅದು 28ರಿಂದ 30ನೇ ವಿಧಿಯಲ್ಲಿ ನಾವು ಕಾಣ್ತೇವೆ. ಸೊ ವಿಶ್ವಸಂಸ್ಥೆ ಘೋಷಣೆ ಮಾಡಿದಂತಹ ಈ ಒಂದು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಲ್ಲಿ 30 ವಿಧಿಗಳಿದಾವೆ ಮತ್ತು ಅದರಲ್ಲಿ 4 ರೀತಿಯ ಹಕ್ಕುಗಳನ್ನು ನಾವು ಕಾಣ್ತೇವೆ, ಅಥವಾ ಅದು ದಯಪಾಲಿಸಿದೆ. ಹಾಗಾದ್ರೆ ಮಾನವ ಹಕ್ಕುಗಳು ಯಾವುವು ಸಾರ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾನವ ಹಕ್ಕುಗಳು ಯಾವುವು? ವಿಶ್ವಸಂಸ್ಥೆ ತನ್ನ ಸಾರ್ವತ್ರಿಕ ಹಕ್ಕುಗಳಲ್ಲಿ ಏನು ಘೋಷಣೆ ಮಾಡಿದೆ ಅದರಲ್ಲಿರುವಂತಹ ಮಾನವ ಹಕ್ಕುಗಳು ಯಾವುವು ಅಂತ ಅಂದ್ರೆ, ಇವೆಲ್ಲ ಈ ಮಾನವ ಹಕ್ಕುಗಳು ಯಾವುದು? ಜೀವಿಸುವ ಹಕ್ಕು, ಪ್ರತಿಯೊಬ್ಬನಿಗೂ ಜೀವಿಸುವಂತಹ ಹಕ್ಕಿದೆ, ಜೀವವನ್ನು ತೆಗೆಯುವ ಹಕ್ಕಿಲ್ಲ. ಓಕೆ. ಸಮಾನತೆಯ ಹಕ್ಕು, ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ, ಎಲ್ಲರೂ ಸಮಾನರು, ಯಾವುದೇ ರೀತಿಯ ತಾರತಮ್ಯವಿಲ್ಲದೆ, ಜಾತಿ, ಜನಾಂಗ, ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಇವುಗಳ ಭೇದ ಭಾವವಿಲ್ಲದೆ ಸಮಾನತೆ, ಎಲ್ಲರೂ ಸಮಾನರು. ಸ್ವಾತಂತ್ರ್ಯದ ಹಕ್ಕು, ವೇರ್ ವಿ ಕ್ಯಾನ್ ಮೂವ್ ಫ್ರೀಲಿ, ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡಲ್ಲ, ಅದು ಸ್ವತಂತ್ರ ಆಗೋದಿಲ್ಲ. ಭದ್ರತೆಯ ಹಕ್ಕು, ಭದ್ರತೆ ಅಂದ್ರೆ ರಕ್ಷಣೆಯ ಹಕ್ಕು, ನನಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನನಗೆ ಭದ್ರತೆಯನ್ನು ಪಡೆಯುವಂತಹ ಒಂದು ಹಕ್ಕು. ಈಗ ಯಾರಾದರೂ ನಮ್ಮ ಜೀವದ ಮೇಲೆ ದಾಳಿ ಮಾಡ್ತಾರೆ ಅಥವಾ ಕೊಲೆ ಮಾಡೋ ಪ್ರಯತ್ನ ಮಾಡ್ತಾರೆ ಅಂದ್ರೆ ನಾವೇನ್ ಮಾಡ್ತೀವಿ? ಪೊಲೀಸ್ನವ್ರಿಗೆ ಹೇಳ್ತೀವಿ, ಪೊಲೀಸ್ನವ್ರಿಗೆ ಹೇಳಿ ಅವರಿಂದ ರಕ್ಷಣೆ ಪಡಿತೀವಿ, ಹೌದಲ್ವಾ? ಸೊ ಅದು ಭದ್ರತೆಯ ಹಕ್ಕು. ಕಾನೂನಿನ ಮುಂದೆ ಸಮಾನತೆ, ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಬಡವ, ಶ್ರೀಮಂತ ಅಥವಾ ಯಾವುದೋ ಭೇದ ಭಾವವಿಲ್ಲದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಎನ್ನುವಂತಹ ಒಂದು ಹಕ್ಕು. ತಾರತಮ್ಯ ರಹಿತ ಸ್ವಾತಂತ್ರ್ಯದ ಹಕ್ಕು. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಪ್ರಾಚೀನ ಕಾಲದಲ್ಲಿ ಬಹುದೊಡ್ಡ ಒಂದು ತಾರತಮ್ಯ ನಮ್ಮ ಸಮಾಜದಲ್ಲಿ ಇತ್ತು. ಬ್ರಾಹ್ಮಣ ಅಥವಾ ಇನ್ಯಾರೋ ಅನ್ನುವಂತಹ, ಅಥವಾ ಇವನು ಆ ಜಾತಿಗೆ ಸೇರಿದವನು ಅಥವಾ ಈ ಧರ್ಮಕ್ಕೆ ಸೇರಿದವನು ಎನ್ನುವಂತಹ ಒಂದು ತಾರತಮ್ಯ ಅನ್ನುವುದಿತ್ತು, ಅಥವಾ ಇವನು ಆ ಜನಾಂಗಕ್ಕೆ ಸೇರಿದವನು ಅಥವಾ ಈ ಬುಡಕಟ್ಟಿಗೆ ಸೇರಿದವನು ಎನ್ನುವಂತಹ ಭೇದ ಭಾವ ಎನ್ನುವುದು ನಡೀತಾ ಇತ್ತು. ಆದ್ರೆ ಆಧುನಿಕ ಮಾನವ ಹಕ್ಕು ಅಂತ ನಾವೇನ್ ಕರಿತೇವೆ, ಆಧುನಿಕ ಮಾನವ ಹಕ್ಕುಗಳು ಅಂತ ನಾವೇನ್ ಕರಿತೇವೆ, ಇವು ತಾರತಮ್ಯ ರಹಿತ ಸ್ವಾತಂತ್ರ್ಯವನ್ನು ನೀಡುವಂತಹ ಒಂದು ಹಕ್ಕುಗಳಾಗಿದ್ದಾವೆ. ಇನ್ನೊಂದನ್ನು ನೀವು ಪ್ಲೀಸ್ ಗಮನ ಇಟ್ಕೊಳ್ಳಿ, ಈ ಮಾನವ ಹಕ್ಕುಗಳು ಏಕಾಏಕಿ ಬೆಳೆದಿರೋದಲ್ಲ. ನಾನು ಆಗ್ಲೇ ಹೇಳಿದೆ ಅವುಗಳ ಬೆಳವಣಿಗೆ ಹೇಗಾಯ್ತು ಅಂತ ಹೇಳಿಬಿಟ್ಟು. ಇವತ್ತು ನಾವೇನ್ ಆಧುನಿಕ ಪರಿಭಾಷೆಯಲ್ಲಿ ಮಾನವ ಹಕ್ಕುಗಳ ಬಗ್ಗೆ ನಾವೇನ್ ಮಾತನಾಡ್ತೀವಿ, ಇವು ಶತಶತಮಾನಗಳಿಂದ ಬೆಳೆದು ಬಂದು ಇವತ್ತು ಈ ಹಂತದಲ್ಲಿ ನಿಂತಿದ್ದಾವೆ. ಏಕಾಏಕಿ ಬೆಳೆದಿರೋವಲ್ಲ, ಅಥವಾ ಏಕಾಏಕಿ ವಿಶ್ವಸಂಸ್ಥೆ ಅವುಗಳನ್ನು ಜಾರಿಗೆ ತಂದಿರೋದೇನೂ ಅಲ್ಲ. ರೈಟ್. ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನಮಗೆ ಬೇಕಾದ ಧರ್ಮವನ್ನು ನಾವು ಆಚರಣೆ ಮಾಡಬಹುದು, ಯಾರೂ ನಮ್ಮ ಮೇಲೆ ಒತ್ತಡ ಹಾಕುವಂತೆ ಇಲ್ಲ. ಮತ ಚಲಾಯಿಸುವ ಹಕ್ಕು, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಇರುವಂತಹ ತುಂಬಾ ಪ್ರಮುಖವಾದಂತಹ ಒಂದು ಹಕ್ಕು, ಮುಕ್ತವಾಗಿ ಮತ ಚಲಾಯಿಸುವಂತಹ ಒಂದು ಹಕ್ಕು, ಯಾವುದೇ ರೀತಿಯ ರಾಗ ದ್ವೇಷ ಅಂತ ನೀವು ಹೇಳ್ತೀರಲ್ವಾ, ಅದಿಲ್ಲದೆ. ಆಮೇಲೆ ಸ್ವತಂತ್ರ ಚಿಂತನೆಯ ಹಕ್ಕು, ನಾವು ಸ್ವತಂತ್ರವಾಗಿ ಚಿಂತನೆ ಮಾಡಬಹುದು. ಹಾಗಂತ ಹೇಳ್ಬಿಟ್ಟು ಯಾರನ್ನು ಹೊಡಿಬೇಕು ಬಿಡಿಬೇಕು ಅಂತ ಚಿಂತನೆ ಮಾಡೋದಲ್ಲ, ಆಲೋಚನೆ ಮಾಡೋದಲ್ಲ.
ಅಥವಾ ಇನ್ಯಾವುದನ್ನು ಹಾಳು ಮಾಡಬೇಕು ಅಂತ ಆಲೋಚನೆ ಮಾಡೋದಲ್ಲ, ಅಥವಾ ಅದನ್ನು ಹೇಳೋದಲ್ಲ. ಓಕೆ. ಆಮೇಲೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ನೋಡಿ, ಇದು ಒಂದು ಕಾರ್ಮಿಕ ಹಕ್ಕಿನಲ್ಲಿ ಇದು ಮೂಲಭೂತ ಹಕ್ಕು ಹೌದು, ಅಥವಾ ಮಾನವ ಹಕ್ಕು ಅಂತಾನೂ ಹೇಳ್ಬೋದು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಗಂಡು ಹೆಣ್ಣು ಎನ್ನುವಂತಹ ತಾರತಮ್ಯ ಇವತ್ತಿಗೂ ಕೆಲಸದ ಸ್ಥಳಗಳಲ್ಲಿ ಇದೆ. ಕೂಲಿ ಮಾಡಕ್ ಹೋದ್ರೆ ಗಂಡಿಗೊಂದು ಕೂಲಿ, ಹೆಣ್ಣಿಗೊಂದು ಕೂಲಿ ಎನ್ನುವಂತಹ ವ್ಯವಸ್ಥೆ ಇದೆ. ಆದ್ರೆ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಸಮಾನ ಕೆಲಸಕ್ಕೆ, ಅದೇ ಒಂದೇ ರೀತಿಯ ಕೆಲಸವನ್ನು ಅವ್ರು ಮಾಡ್ತಾ ಇದ್ರೆ, ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರೆ ಬೇರೆ ಬೇರೆ ಕೂಲಿ, ಆದ್ರೆ ಒಂದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರೆ ಸಮಾನ ವೇತನಕ್ಕೆ ಅರ್ಹರು. ಆಮೇಲೆ ಸಭೆ ಸೇರುವ ಸ್ವಾತಂತ್ರ್ಯ, ದಂಗೆ ಹೇಳಕ್ಕಲ್ಲ, ಶಾಂತಿಯುತವಾಗಿ ಸಭೆ ಸೇರೋಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಮಾಹಿತಿ ಪಡೆಯುವ ಹಕ್ಕು, ಯಾವುದೇ ರೀತಿಯ, ಈಗ ನಾವು ಏನದು 2005ರಲ್ಲಿ ನಾವು ಮಾಹಿತಿ ಹಕ್ಕು ಅಂತ ಹೇಳಿಬಿಟ್ಟು ಜಾರಿಗೆ ತರಲಾಯಿತು. ಸೊ ಮಾಹಿತಿ ಪಡೆಯುವ ಹಕ್ಕು ಸರ್ಕಾರದಿಂದ. ಆಮೇಲೆ ವಾಕ್ ಸ್ವಾತಂತ್ರ್ಯ, ಮಾತನಾಡುವ ಒಂದು ಹಕ್ಕು, ಮಾತನಾಡಬಾರ್ದು ಅನ್ನುವಂತಹ ನಿರ್ಬಂಧವನ್ನು ಹೇರುವಂತಿಲ್ಲ. ಕೆಲವಾರು ಸಮಯದಲ್ಲಿ ನಿರ್ಬಂಧಗಳು ಇರುತ್ತೆ. ಓಕೆ, ಅದನ್ನು ಬಿಟ್ರೆ ಸಾಮಾನ್ಯವಾಗಿ ವಾಕ್ ಸ್ವಾತಂತ್ರ್ಯ. ನ್ಯಾಯಬದ್ಧ ವಿಚಾರಣೆಯ ಹಕ್ಕು, ನಮ್ಮ ಮೇಲೆ ಯಾವುದಾದ್ರೂ ಆಪಾದನೆ ಬಂದು ಪೊಲೀಸ್ನವರು ಅರೆಸ್ಟ್ ಮಾಡಿದ್ರೆ ನನ್ನ ವಿಚಾರವನ್ನು ನ್ಯಾಯಬದ್ಧವಾಗಿ ವಿಚಾರಣೆ ಮಾಡಿಸಿಕೊಳ್ಳೋಕೆ ಹಕ್ಕಿದೆ. ಸರ್ಕಾರ ಲಾಯರ್ ಸಪೋರ್ಟ್ ಕೊಡುತ್ತೆ. ಸೊ ಅದು ನ್ಯಾಯಬದ್ಧ ವಿಚಾರಣೆಯ ಹಕ್ಕು. ತೊಂದರೆ ಏನಾದರೂ ಆಗಿದ್ರೆ ಅದ್ರ ಬಗ್ಗೆ ವಿಚಾರಣೆ ಮಾಡಿ ಕೂಲಂಕುಷವಾಗಿ ತೀರ್ಪನ್ನು ಪಡೆಯೋಕೆ ಹಕ್ಕಿದೆ. ಸಂಚರಿಸುವ, ವಾಸಿಸುವ ಹಕ್ಕು, ಹೌದಲ್ವಾ? ನಾವ್ ಎಲ್ ಬೇಕಾದ್ರೂ ವಾಸ ಮಾಡ್ಬೋದಲ್ವಾ? ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಕೆಲವೆಲ್ಲ ವೀಸಾ, ಪಾಸ್ಪೋರ್ಟ್ ಆ ರೀತಿ ಇದೆಲ್ಲ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲೇ ಆದ್ರೆ ಯಾವುದೇ ರೀತಿಯ ನಿರ್ಬಂಧ ಎನ್ನುವುದಿಲ್ಲ. ವೈವಾಹಿಕ ಹಕ್ಕು, ವೈವಾಹಿಕ ಜೀವನವನ್ನು ನಡೆಸುವಂತಹ ಒಂದು ಹಕ್ಕು, ಮದುವೆಯಾಗಿ ಕುಟುಂಬ ವ್ಯವಸ್ಥೆಯಲ್ಲಿ. ಉದ್ಯೋಗದ ಹಕ್ಕು, ಮೂಲಭೂತ ಹಕ್ಕಲ್ಲ. ಓಕೆ, ಉದ್ಯೋಗವನ್ನು ಮಾಡುವ ಹಕ್ಕು, ಪಡೆಯುವ ಹಕ್ಕು. ಶಿಕ್ಷಣವನ್ನು ಪಡೆಯುವ ಹಕ್ಕು. ಓಕೆ, ಇವತ್ತು ನಮ್ಮಲ್ಲಿ ಕಾನೂನೇ ಇದೆ ಅಲ್ವಾ? 15 ವರ್ಷದ ಒಳಗಿನ ಎಲ್ಲರೂ ಸಾರ್ವತ್ರಿಕ ಶಿಕ್ಷಣವನ್ನು ಪಡೆಯಬೇಕು ಅಂತ ಹೇಳ್ಬಿಟ್ಟು ಒಂದು ಹಕ್ಕನ್ನೇ ನಾವು ಜಾರಿಗೆ ತಂದಿದ್ದೇವೆ. ಹೀಗೆ ಇವೆಲ್ಲವನ್ನು ಸಹ ನಾವು ಪ್ರಮುಖವಾಗಿ ಮಾನವ ಹಕ್ಕುಗಳು ಅಂತ ನಾವು ಕರಿತೇವೆ. ಸೊ ಈ ಒಂದು ಮಾನವ ಹಕ್ಕುಗಳನ್ನು ವಿಶ್ವಸಂಸ್ಥೆ ತನ್ನ ಒಂದು ಒಪ್ಪಂದಗಳ ಮೂಲಕ, ಸಮಾವೇಶಗಳ ಮೂಲಕ, ಸದಸ್ಯ ದೇಶಗಳ ಮೂಲಕ ಅನುಷ್ಠಾನಕ್ಕೆ ತರುವ ಕೆಲಸವನ್ನು ಅದು ಮಾಡ್ತಾ ಇದೆ. ಪ್ರತಿಯೊಂದು ಸದಸ್ಯ ದೇಶವೂ ಸಹ ತನ್ನ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಿದೆ. ಭಾರತದಲ್ಲಿಯೂ ಇದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಅದು ಮಾನವ ಹಕ್ಕುಗಳ ಉಲ್ಲಂಘನೆಯಾದರೆ ಅದನ್ನು ತಡೆಯೋಕೆ, ಅದರ ಬಗ್ಗೆ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಕೆಲಸವನ್ನು ಅದು ಮಾಡುತ್ತೆ. ಸೊ ಇದು ಮಾನವ ಹಕ್ಕುಗಳ ಘೋಷಣೆಯನ್ನು ವಿಶ್ವಸಂಸ್ಥೆ ಮಾಡ್ತು, ಮತ್ತು ಮಾನವ ಹಕ್ಕುಗಳು ಯಾವುವು ಅಂತ ಹೇಳಿದೆ. ಇದಲ್ಲದೆ ವಿಶ್ವಸಂಸ್ಥೆ ಇನ್ನೇನ್ ಪ್ರಯತ್ನ ಮಾಡ್ತಾ ಇದೆ? ಮಾನವ ಹಕ್ಕುಗಳ ಘೋಷಣೆ ಮಾಡಿದ್ರೆ ಸಾಲದು, ಮಾನವ ಹಕ್ಕುಗಳು ಜಾರಿಗೆ ಬರಬೇಕು, ಮಾನವ ಹಕ್ಕುಗಳು ಎಲ್ಲರಿಗೂ ದೊರೆಯುವಂತೆ ಆಗ್ಬೇಕು. ಸೊ ಆ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಏನ್ ಕೆಲಸ ಮಾಡ್ತಾ ಇದೆ ಅಂತ ಹೋದ್ರೆ ಬ್ರೀಫ್ ಆಗಿ ನಾನು ಹೇಳಿಬಿಡ್ತೀನಿ. ಮಾನವ ಹಕ್ಕುಗಳನ್ನು ಸ್ಥಾಪನೆ ಮಾಡಿ ಮಾನವ ಹಕ್ಕುಗಳ ಘೋಷಣೆಯನ್ನು ಅದು ಮಾಡ್ತು. ಸೊ ಅದನ್ನು ಜಾರಿಗೆ ತರುವ ಸಲುವಾಗಿ ಮಾನವ ಹಕ್ಕುಗಳ ಹೈಕಮಿಷನರ್ ಅಂತ ಸ್ಥಾಪನೆ ಮಾಡಿದೆ. ಹೈಕಮಿಷನರ್, ಹ್ಯೂಮನ್ ರೈಟ್ಸ್ ಹೈಕಮಿಷನರ್ ಅಂತ ಹೇಳಿಬಿಟ್ಟು ಸ್ಥಾಪನೆ ಮಾಡಿದೆ. ಹೈಕಮಿಷನರ್ ಅಂತ ನೇಮಕ ಮಾಡಿದೆ. ಇದರ ಕಚೇರಿ ಜಿನಿವಾದಲ್ಲಿದೆ. ಆತ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯ ಒಂದು ನೇತೃತ್ವದಲ್ಲಿ ಈ ಮಾನವ ಹಕ್ಕುಗಳನ್ನು ಜಾರಿಗೆ ತರುವಲ್ಲಿ ಆ ಒಂದು ಹೈಕಮಿಷನರ್ ಕಚೇರಿ ಕೆಲಸ ಮಾಡುತ್ತೆ. ಎರಡನೇದಾಗಿ ಯುರೋಪಿಯನ್ ಮಂಡಳಿ 1950ರಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ರೋಮ್ನಲ್ಲಿ ಐರೋಪ್ಯ ಮಂಡಳಿ ಒಂದು ಸಮಾವೇಶ, ಯುರೋಪಿನ ದೇಶಗಳ ಎಲ್ಲ ಒಂದು ಸಮಾವೇಶ ಎನ್ನುವುದು ಆಯ್ತು. ಅದರಲ್ಲಿ ಮಾನವ ಹಕ್ಕುಗಳನ್ನು, ಮೂಲಭೂತ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದರಲ್ಲಿ ಚರ್ಚೆ ಮಾಡಿ ಘೋಷಣೆಯನ್ನು ಮಾಡಿಕೊಳ್ಳಲಾಯಿತು. ಓಕೆ, ಮತ್ತು ಯುರೋಪಿಗೆ ಒಂದು ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಮಾನವ ಹಕ್ಕುಗಳ ಯುರೋಪ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಅದರ ಮೂಲಕ ಯುರೋಪಿನ ಎಲ್ಲಾ ದೇಶಗಳು ಸಹ ಮಾನವ ಹಕ್ಕುಗಳನ್ನು ಜಾರಿಗೆ ತರುವಲ್ಲಿ, ರಕ್ಷಣೆ ಮಾಡುವಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆಮೇಲೆ ಮಾನವ ಹಕ್ಕುಗಳ ಒಪ್ಪಂದಗಳು
ವಿಶ್ವಸಂಸ್ಥೆ 2 ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ. ಒಂದು ಪೌರ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದ. ಎಲ್ಲಾ ಸದಸ್ಯ ದೇಶಗಳು ಇದಕ್ಕೆ ಸಹಿ ಹಾಕಿದಾವೆ. 1966ರಲ್ಲಿ ಆದಂತಹ ಒಂದು ಒಪ್ಪಂದ, ಪೌರ ಮತ್ತು ರಾಜಕೀಯ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಇಂಟರ್ನ್ಯಾಷನಲ್ ಟ್ರೀಟಿ ಅಂತ ಹೇಳಿಬಿಟ್ಟು. ಎರಡನೇದಾಗಿ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂತಾರಾಷ್ಟ್ರೀಯ ಒಪ್ಪಂದ. ಇದು 1976ರಲ್ಲಿ ಆದಂತಹ ಒಂದು ಒಪ್ಪಂದ. ಇದರ ಪ್ರಕಾರ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಇರ್ಬೋದು, ದುಡಿಮೆಯ ಹಕ್ಕಿರ್ಬೋದು, ಕುಟುಂಬದ ಹಕ್ಕು ಇರ್ಬೋದು, ಪ್ರತಿಯೊಬ್ಬರು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಹಕ್ಕು ಇರ್ಬೋದು, ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವಂತಹ ಒಂದು ಹಕ್ಕು ಇರ್ಬೋದು, ಸಂಘಟನೆಯ ಸ್ವಾತಂತ್ರ್ಯ, ಶಿಕ್ಷಣವನ್ನು ಪಡೆಯುವಂತಹ ಸಾಮಾಜಿಕ ಭದ್ರತೆಯ ಈ ಎಲ್ಲ ಹಕ್ಕುಗಳನ್ನು ಜಾರಿಗೆ ತರುವ ಸಲುವಾಗಿ ಸದಸ್ಯ ದೇಶಗಳೊಂದಿಗೆ ವಿಶ್ವಸಂಸ್ಥೆ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ಆ ಒಪ್ಪಂದಗಳ ಪ್ರಕಾರ ಎಲ್ಲಾ ಸದಸ್ಯ ದೇಶಗಳು ಈ ಒಪ್ಪಂದಗಳನ್ನು ಜಾರಿಗೆ ತರುವ ಗುರುತರ ಜವಾಬ್ದಾರಿಯನ್ನು ಹೊಂದಿದ್ದಾವೆ. ರೈಟ್. ಅದಲ್ಲದೆ ಮಾನವ ಹಕ್ಕುಗಳ ಅಮೆರಿಕ ಸಮಾವೇಶ, ಅಮೆರಿಕ ದೇಶದ ರಾಜ್ಯಗಳೆಲ್ಲ ಸೇರಿ ಕೋಸ್ಟರಿಕಾ ದೇಶದ ಸ್ಯಾನ್ ಜೋಸ್ ಎನ್ನುವಂತಹ ಒಂದು ನಗರದಲ್ಲಿ ಈ ಒಂದು ಸಮಾವೇಶವನ್ನು ಮಾಡಿಕೊಂಡು ಮಾನವ ಹಕ್ಕುಗಳನ್ನು ಅಂಗೀಕಾರ ಮಾಡಿಕೊಂಡು ಅವು ಅದನ್ನು ಜಾರಿಗೆ ತಂದ. ಆಮೇಲೆ 1971ರಲ್ಲಿ ಸಿಂಗಾಪುರದಲ್ಲಿ ನಡೆದ ಮಾನವ ಹಕ್ಕುಗಳ ಸಮಾವೇಶದಲ್ಲಿ ಕಾಮನ್ವೆಲ್ತ್ ದೇಶಗಳು, ಅಂದ್ರೆ ಹಿಂದೆ ಇಂಗ್ಲೆಂಡ್ ನ ವಸಾಹತುಗಳಾಗಿದ್ದಂತಹ ದೇಶಗಳನ್ನು ನಾವು ಕಾಮನ್ವೆಲ್ತ್ ದೇಶಗಳು ಅಂತ ನಾವೇನ್ ಕರಿತೀವಿ, ಭಾರತವೂ ಸೇರಿದಂತೆ, ಅವು ಈ ಮಾನವ ಹಕ್ಕುಗಳನ್ನು ಅಂಗೀಕರಿಸಿಕೊಂಡು 91ರಲ್ಲಿ ಸಿಂಗಾಪುರದಲ್ಲಿ ನಡೆದ ಸಮಾವೇಶದ ಒಂದು ನಿರ್ಣಯದಂತೆ. ಆಮೇಲೆ ಹೆಲ್ಸಂಕಿ ಮಾತುಕತೆಗಳು 1968ರಲ್ಲಿ ಇಸ್ರೇಲ್ ದೇಶ ನಿರ್ಮಾಣವಾದ ಮೇಲೆ ಅರಬ್ ಮತ್ತು ಇಸ್ರೇಲಿಗಳ ನಡುವೆ ಸಂಘರ್ಷ ನಿಮಗೆ ಗೊತ್ತಿದೆ, ನೀವು ಓದಿದ್ದೀರಾ. ಸೊ ಹಾಗಾಗಿ ಅಲ್ಲಿ ಸಾಕಷ್ಟು ಸಂಘರ್ಷ, ಮಾನವ ಹಕ್ಕುಗಳ ಉಲ್ಲಂಘನೆ ಎನ್ನುವುದು ಹೆಚ್ಚಾಗಿ ಆಗ್ತಾ ಹೋಯಿತು. ಆಗ ಈ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅರಬ್ ಆಯೋಗವನ್ನು ಸ್ಥಾಪನೆ ಮಾಡಿಕೊಂಡ್ರು. ಆ ಅರಬ್ ದೇಶಗಳೆಲ್ಲ ಸೇರಿ ಮಾನವ ಹಕ್ಕುಗಳ ಅರಬ್ ಆಯೋಗ ಅಂತ ಸ್ಥಾಪನೆ ಮಾಡಿಕೊಂಡು ಆ ಮೂಲಕ ಆ ಪ್ರದೇಶದಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಮಾನವ ಹಕ್ಕುಗಳ ಹೆಲ್ಸಂಕಿ ಮಾತುಕತೆ 1973ರಲ್ಲಿ ಫಿನ್ಲ್ಯಾಂಡ್ ದೇಶದ ಹೆಲ್ಸಂಕಿಯಲ್ಲಿ ನಡೆದ ಒಂದು ಸಮಾವೇಶದಲ್ಲಿ ಸುಮಾರು 35 ದೇಶಗಳು, ನ್ಯಾಟೋ ದೇಶಗಳಿರ್ಬೋದು, ಆಮೇಲೆ ವಾರ್ಸಾ ದೇಶಗಳಿರ್ಬೋದು ಮತ್ತು ಅಲಿಪ್ತ ಕೂಟಕ್ಕೆ ಸೇರಿದ 35 ದೇಶಗಳು ಇದರಲ್ಲಿ ಪಾಲ್ಗೊಂಡು ಮಾನವ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡಿ ಅವುಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿರು. ಮತ್ತೊಂದು ಬಂಜಲು ಸನ್ನದು, ಜಾಂಬಿಯಾ ದೇಶದ ಒಂದು ಊರು ಬಂಜಲು ಅಂತ ಹೇಳಿಬಿಟ್ಟು, ಆ ಬಂಜಲು ಅಲ್ಲಿ ಈ ಒಂದು ಆಫ್ರಿಕನ್ ಯೂನಿಯನ್, ಆಫ್ರಿಕಾ ದೇಶಗಳ ಒಕ್ಕೂಟ ಸಭೆ ಸೇರಿ ಮಾನವ ಹಕ್ಕುಗಳನ್ನು ಅದು ಸ್ವೀಕಾರ ಮಾಡಿಕೊಳ್ತು. ಅದನ್ನು ಬಂಜಲು ಸನ್ನದು ಅಂತಾನೆ ಕರೆಯಲಾಗಿದೆ. ಈ ಮೂಲಕ ಆಫ್ರಿಕಾ ದೇಶಗಳಲ್ಲಿಯೂ ಸಹ ಮಾನವ ಹಕ್ಕುಗಳನ್ನು ಜಾರಿಗೆ ತರುವ ಒಂದು ಪ್ರಯತ್ನ ಈ ಒಂದು ಬಂಜಲು ಸನ್ನದಿನ ಮೂಲಕ ನಡೀತಾ ಇದೆ ಎನ್ನುವುದು ಸ್ತುತ್ಯರ್ಹವಾದಂತಹ ಒಂದು ಕಾರ್ಯ. ಇಲ್ಲಿ ನೋಡಿ, ಇಲ್ಲಿ ನಾನೊಂದು ಇಂಗ್ಲಿಷ್ ಅಲ್ಲಿದೆ. ಈ ಒಂದು ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳು ಅಂತ ನಿಮಗೆ ಗೊತ್ತಿದೆ. ಸಚಿವಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆಮೇಲೆ ಏನದು ಭದ್ರತಾ ಮಂಡಳಿ, ಟ್ರಸ್ಟಿಶಿಪ್ ಕೌನ್ಸಿಲ್, ಮತ್ತು ಇದು ಆರ್ಥಿಕ ಮತ್ತು ಸಾಮಾಜಿಕ ಕೌನ್ಸಿಲ್ ಮಂಡಳಿ ಅಂತ ನೀವು ಓದಿದ್ದೀರಾ. ಸೊ ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ನೇತೃತ್ವದಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ವಿಶ್ವ ಮಾನವ ಹಕ್ಕುಗಳ ಕಮಿಷನ್, ಹೈಕಮಿಷನ್ ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದೆ, ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆ ಏನಿದೆ ಅದಿದೆ. ಆಮೇಲೆ ಯುನಿಸೆಫ್, ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಇದೆ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಫಂಡ್ ಫಾರ್ ವುಮೆನ್, ಯುನಿಫೆಮ್ ಅಂತ ಮಹಿಳೆಯರಿಗಾಗಿ ಸ್ಥಾಪಿಸಿರುವಂತಹ ಸಂಘಟನೆ ಇದೆ. ಆಮೇಲೆ ಯುನೆಸ್ಕೋ ಇದೆ, ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್, ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇವೆಲ್ಲ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಇರುವಂತಹ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಗಳು. ನೋಡಿ, WHO ಮೂಲಕ ವಿಶ್ವದ ಜನರ ಆರೋಗ್ಯವನ್ನು ಕಾಪಾಡುವಂತಹ ಕೆಲಸವನ್ನು, ಯುನೆಸ್ಕೋ ಮೂಲಕ ಜನರ ವೈಜ್ಞಾನಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಕ್ಕುಗಳನ್ನು ಸ್ಥಾಪಿಸುವ ಸಲುವಾಗಿ ಇರುವಂತಹ ಒಂದು ಸಂಘಟನೆ, ಮಹಿಳೆಯರ ಹಕ್ಕುಗಳಿಗಾಗಿಯೇ ಕೆಲಸ ಮಾಡುವ ಸಲುವಾಗಿ ಯುನಿಫೆಮ್ ಅಂತ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇದೆ, ಮತ್ತು ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್ ಎನ್ನುವ ಸಂಘಟನೆ ಹಕ್ಕುಗಳನ್ನು ಜಾರಿಗೆ ತರೋಕೆನೇ ಇದೆ. ಸೊ ಅವೆಲ್ಲ ನೋಡಿ, ಇವೆಲ್ಲ
ವಿಶ್ವಸಂಸ್ಥೆಯ ಮೂಲಕ ಮಾನವ ಹಕ್ಕುಗಳನ್ನು ಜಾರಿಗೆ ತರುವಲ್ಲಿ, ರಕ್ಷಣೆ ಮಾಡುವಲ್ಲಿ, ಉಲ್ಲಂಘನೆಯಾದರೆ ಅದನ್ನು ಸರಿಪಡಿಸುವಲ್ಲಿ, ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳುವಲ್ಲಿ ಅವು ಕೆಲಸವನ್ನು ಮಾಡ್ತಾ ಇದ್ದಾವೆ. ಓಕೆ, ಇದಲ್ಲದೆ ಮಾನವ ಹಕ್ಕುಗಳ ಒಂದು ರಕ್ಷಣೆಗಾಗಿ ಇನ್ಯಾವ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಅಂದ್ರೆ, ಒಂದು ಮಾನವ ಹಕ್ಕುಗಳ ಆಯೋಗ, ನಾನು ಹೇಳಿದ್ದೀನಿ 46ರಲ್ಲಿ ಸ್ಥಾಪನೆಯಾಯಿತು. ಆಮೇಲೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕಮಿಷನ್ 93ರಲ್ಲಿ ಸ್ಥಾಪನೆಯಾಯಿತು, ಜಿನಿವಾದಲ್ಲಿದೆ ಅಂತ ಹೇಳಿದೆ. ಸೊ ಆಮೇಲೆ ಮಾನವ ಹಕ್ಕುಗಳ ಸಮಿತಿ, ನಾನು ಹೇಳ್ತಾ ಇರೋದು ಇವೆಲ್ಲ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿರೋದು. ವಿಶ್ವಸಂಸ್ಥೆಯ ನೇತೃತ್ವದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಮಾನವ ಹಕ್ಕುಗಳ ಸಮಿತಿ ಅಂತಾನೆ ಇದೆ. ಓಕೆ, ಅದು ಕೆಲಸ ಮಾಡ್ತಾ ಇದೆ. ಆಮೇಲೆ ಮಾನವ ಹಕ್ಕುಗಳ ಕೇಂದ್ರ ಅಂತ ಇದೆ ಜಿನಿವಾದಲ್ಲಿ. ಮಾನವ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ಪ್ರಪಂಚಾದ್ಯಂತ ಸಂಗ್ರಹಣೆ ಮಾಡೋದು, ಅದರ ಬಗ್ಗೆ ಸಂಶೋಧನೆಯನ್ನು ಮಾಡೋದು ಮತ್ತು ವಿಶ್ವಸಂಸ್ಥೆಗೆ ಅದರ ಬಗ್ಗೆ ವರದಿಯನ್ನು ಕೊಡುವ ಕೆಲಸವನ್ನು ಮಾನವ ಹಕ್ಕುಗಳ ಕೇಂದ್ರ ಮಾಡ್ತಾ ಇದೆ. ಆಮೇಲೆ ಮಹಿಳಾ ಸ್ಥಾನಮಾನ ಆಯೋಗ ಅಂತ 46ರಲ್ಲಿಯೇ ವಿಶ್ವಸಂಸ್ಥೆ ಸ್ಥಾಪನೆ ಮಾಡ್ತು. ಇದರಲ್ಲಿ 45 ಸದಸ್ಯ ದೇಶಗಳಿದ್ದಾವೆ. ಇದರ ಕೆಲಸ ಮಹಿಳೆಯರ ಹಕ್ಕುಗಳನ್ನು ಪ್ರಪಂಚಾದ್ಯಂತ ಜಾರಿಗೆ ತರುವ ಕೆಲಸವನ್ನು ಅದು ಮಾಡ್ತಾ ಇದೆ. ಆಮೇಲೆ ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ, ವಿಶ್ವಸಂಸ್ಥೆ ಹೇಳ್ತು ಎಲ್ಲ ಸದಸ್ಯ ದೇಶಗಳಿಗೆ ಪ್ರತಿಯೊಂದು ದೇಶವೂ ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಎಲ್ಲಾ ದೇಶಗಳು ಮಾಡ್ಕೊಂಡಿದ್ದಾವೆ. ಭಾರತವೂ ಮಾಡ್ಕೊಂಡಿದೆ. ಭಾರತದಲ್ಲಿಯೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅನ್ನುವುದಿದೆ. ಅದು ಮಾನವ ಹಕ್ಕುಗಳ ಜಾರಿಗೆ ತರುವಲ್ಲಿ, ಅವು ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳುವಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳಿದ್ದಾವೆ. ಜಿಲ್ಲಾ ಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗಗಳಿದ್ದಾವೆ. ಸೊ ಹೀಗೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ, ನಾನು ಆಗ್ಲೇ ಹೇಳಿನಲ್ಲ ಲಿಸ್ಟು, ಹಕ್ಕುಗಳ ಪಟ್ಟಿ, ಅವುಗಳ ರಕ್ಷಣೆಗಾಗಿ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಓಕೆ, ಇದಲ್ಲದೆ ಸರ್ಕಾರೇತರ ಸಂಘಟನೆಗಳು ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಇಷ್ಟೊತ್ತು ನಾನು ಮಾತಾಡಿದ್ದು. ಆಮೇಲೆ ಸರ್ಕಾರಗಳಲ್ಲದೆ ಸರ್ಕಾರೇತರ ಸಂಘಟನೆಗಳು, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂತ ನಾವೇನ್ ಹೇಳ್ತೀವಿ, ಯಾವುದೇ ರೀತಿಯ ಲಾಭ ಮಾಡೋಕ್ಕೆ ಇರದಂತಹ ಸಂಘಟನೆಗಳು, ಸೇವೆ ಮಾಡುವ ಸಲುವಾಗಿಯೇ ಇರುವಂತಹ ಸಂಘಟನೆಗಳು, ಅವು ಪ್ರಪಂಚದಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಪ್ರಮುಖವಾಗಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತ ಹೇಳಿಬಿಟ್ಟು ತುಂಬಾ ಪ್ರಮುಖವಾದಂತಹ ಒಂದು ಸಂಘಟನೆ. ಅಮ್ನೆಸ್ಟಿ ಅಂದ್ರೆ ಕ್ಷಮಿಸುವಂತ ಅರ್ಥ. ಅಪರಾಧಿಯನ್ನು ಕ್ಷಮಿಸು ಎನ್ನುವಂತಹ, ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ಅವನಿಗೆ ಶಿಕ್ಷೆ ಕೊಡೋದು ಬೇಡ, ಕ್ಷಮಿಸು, ಕ್ಷಮಾದಾನ ಮಾಡು ಎನ್ನುವಂತಹ ಒಂದು ಅರ್ಥ ಬರುತ್ತೆ. ಸೊ ಇದೊಂದು ಅಂತಾರಾಷ್ಟ್ರೀಯ ಸಂಘಟನೆ. ಮಾನವ ಹಕ್ಕುಗಳಿಗಾಗಿ ಜೈಲಿನಲ್ಲಿರುವಂತಹ ಕೈದಿಗಳ ಒಂದು ಸರಿಯಾಗಿ ನಡೆಸಿಕೊಳ್ಬೇಕು, ಅವರಿಗೆ ಸರಿಯಾದ ಆಹಾರ ಕೊಡಬೇಕು, ಅವರಿಗೆ ಸರಿಯಾದ ಪರಿಸ್ಥಿತಿಯನ್ನು ಉಂಟು ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಮೋರ್ ದೆನ್ 2 lakh ವಾಲಂಟಿಯರ್ಸ್ ಇದ್ದಾರೆ. ಸುಮಾರು ಪ್ರಪಂಚದ 100 ದೇಶಗಳಲ್ಲಿ ಈ ಒಂದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಕೆಲಸ ಮಾಡ್ತಾ ಇದೆ. ಇದರ ಕೇಂದ್ರ ಕಚೇರಿ ಲಂಡನ್ನಿನಲ್ಲಿದೆ. ಪ್ರಪಂಚದ ಬಹುತೇಕ ಪ್ರಮುಖರು ಈ ಅಮ್ನೆಸ್ಟಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ, ವಾಲಂಟಿಯರ್ಸ್ ಆಗಿ. ಸೊ ಇದು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಪ್ರಪಂಚಾದ್ಯಂತ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಹ್ಯೂಮನ್ ರೈಟ್ಸ್ ವಾಚ್ ಅಂತ ಮತ್ತೊಂದು ಅಂತಾರಾಷ್ಟ್ರೀಯ NGO ಸಂಘಟನೆ. ಆಮೇಲೆ ಲಿಬರ್ಟಿ ಪ್ರೊಟೆಕ್ಟಿಂಗ್ ಸಿವಿಲ್ ರೈಟ್ಸ್ ಪ್ರಮೋಟಿಂಗ್ ಹ್ಯೂಮನ್ ರೈಟ್ಸ್ ಅಂತ ಅದು ಒಂದು ಅಂತಾರಾಷ್ಟ್ರೀಯ ಸಂಘಟನೆ. ಆಮೇಲೆ ಅವಲ್ಲದೆ ಸಿವಿಲ್ ರೈಟ್ಸ್ ಡಿಫೆಂಡರ್ಸ್ ಅಂತ ಒಂದು NGO ಇದೆ. ಹ್ಯೂಮನ್ ರೈಟ್ಸ್ ವಿತೌಟ್ ಫ್ರಾಂಟೈರ್ಸ್ ಅಂತ ಒಂದಿದೆ. ಆಮೇಲೆ ಇಂಟರ್ನ್ಯಾಷನಲ್ ಫಿಸಿಷಿಯನ್ಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಒಂದು ಸಂಘಟನೆ ಇದೆ. ಆಮೇಲೆ ಆಂಟಿ ಸ್ಲೇವರಿ ಇಂಟರ್ನ್ಯಾಷನಲ್ ಅಂತ ಅದು ಒಂದು NGO. ಆಂಟಿ ಸ್ಲೇವರಿ ಇಂಟರ್ನ್ಯಾಷನಲ್ ಅಂದ್ರೆ ಗುಲಾಮಿ ವಿರುದ್ಧ ಅಂತಾರಾಷ್ಟ್ರೀಯ ಸಂಘಟನೆ ಅಂತ ಅದು. ಆಮೇಲೆ ಗ್ಲೋಬಲ್ ರೈಟ್ಸ್ ಅಂತ ಇನ್ನೊಂದು NGO ಇದೆ. ಆಮೇಲೆ ಇಂಟರ್ನ್ಯಾಷನಲ್ ಫೆಡರೇಷನ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಮತ್ತೊಂದು, ಹ್ಯೂಮನ್ ರೈಟ್ಸ್ ಫೌಂಡೇಶನ್ ಅಂತ ಮತ್ತೊಂದು, ಹ್ಯೂಮನ್ ರೈಟ್ಸ್ ಫಸ್ಟ್ ಅಂತ ಇನ್ನೊಂದು ಸಂಘಟನೆ, ಇಂಟರ್ನ್ಯಾಷನಲ್ ಸರ್ವಿಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ. ನಾನು ಕೆಲವನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ರೀತಿಯ ಹಂಡ್ರೆಡ್ಸ್ ಆಫ್ NGOಗಳು, ಸರ್ಕಾರೇತರ ಸಂಸ್ಥೆಗಳು ಮಾನವ ಹಕ್ಕುಗಳ ರಕ್ಷಣೆಗೆ, ಮಾನವ ಹಕ್ಕುಗಳ ಒಂದು ಕಾಯೋಕೆ, ಮಾನವ ಹಕ್ಕುಗಳ ಉಲ್ಲಂಘನೆಯಾದ್ರೆ ಅದನ್ನು ಸರಿ ಮಾಡೋಕೆ, ಸರ್ಕಾರಕ್ಕೆ ಒತ್ತಡ ತರೋಕೆ
ಕಾನೂನುಗಳನ್ನು ಜಾರಿಗೆ ತರಿಸೋಕೆ ಇವೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಸೊ ಹೀಗೆ ಮಾನವ ಹಕ್ಕುಗಳನ್ನು ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ, ಅವುಗಳನ್ನು ಜಾರಿಗೆ ತಂದಿದೆ. ಸೊ ಕೇವಲ ವಿಶ್ವಸಂಸ್ಥೆ ಅಲ್ಲ, ಪ್ರಪಂಚಾದ್ಯಂತ ಎಲ್ಲಾ ದೇಶಗಳ ಸರ್ಕಾರಗಳು ಸಹ ಮಾನವ ಹಕ್ಕುಗಳನ್ನು ಜಾರಿಗೆ ತರೋಕೆ ಕೆಲಸ ಮಾಡ್ತಾ ಇದ್ದಾವೆ. NGOಗಳು ಸಹ ಕೆಲಸ ಮಾಡ್ತಾ ಇದ್ದಾವೆ. ಆದರೂ ಸಹ ಇವತ್ತಿಗೂ ಸಹ ಪ್ರಪಂಚಾದ್ಯಂತ ಮಾನವ ಹಕ್ಕುಗಳ ಉಲ್ಲಂಘನೆ ಎನ್ನುವುದಾಗ್ತಾ ಇದೆ. ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ಇರಬಹುದು, ಅವರ ಕಳ್ಳ ಸಾಗಾಣಿಕೆ ಇರಬಹುದು, ಇವೆಲ್ಲ ದೊಡ್ಡದಾಗಿ ನಡೀತಾ ಇದೆ. ಅದೆಲ್ಲ ಕಡಿಮೆಯಾದರೆ ಮಾನವ ಹಕ್ಕುಗಳಿಗೆ, ವಿಶ್ವಸಂಸ್ಥೆಯ ಒಂದು ಕಾರ್ಯಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಲ್ಲಿ ಮಾನವ ಹಕ್ಕುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇದರ ಬಗ್ಗೆ ಏನಾದರೂ ಡೌಟ್ಸ್ ನಿಮ್ಮಲ್ಲಿದ್ದರೆ ಅದನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದು. ರೈಟ್.